ಕಳ್ಳೆ ಒಟ್ಟು, ಇದು ಹಿಂಡಿ. 200 kg ಡ್ರಮ್ ಇದು, 150 kg ಇದೆ. ಈಗ 1 ತಿಂಗಳಿಗಾಗಷ್ಟು ಸ್ಟೋರೇಜ್ ಮಾಡ್ತೀವಿ ಸರ್. ಚಕ್ಕೆ ಬೂಸ, ಇದು ರವೆ ಬೂಸ ಫೈನು ಸರ್. ಇದು ರವೆ ಬೂಸಗಳಲ್ಲೆಲ್ಲ ಫೈನ್. ಇದು ನಾವು ಒಂದು ಹಸು ಕರು ಹಾಕಿ ಮಾರನೇ ದಿನವೇ ಒಂದು ಕ್ಯಾಲ್ಸಿಯಮ್ ಒಂದು ಗ್ಲುಕೋಸ್ ಹಾಕ್ಸ್ತೀವಿ. ಆವಾಗ ಹಾಲಿನ ಪ್ರಮಾಣ ನೀಟಾಗಿರುತ್ತೆ, ಹಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಂಡಿ, ಕಡಲೆ ಒಟ್ಟು ಎಲ್ಲ ಮಿಕ್ಸ್ ರೆಡಿ ಇದೆ ಈಗ. ಆಮೇಲೆ ಬೂಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡೋದು. ನೋಡಿ ಇದೆಲ್ಲ ಬ್ಲ್ಯಾಕ್ ಇದೆ ಮತ್ತು ವೈಟು, ಆಮೇಲೆ ರೆಡ್ಡು. ಇದು ಫಲ ಆದಾಗ ಫುಲ್ಲು ಬ್ಲ್ಯಾಕ್ ಬಂದುಬಿಡುತ್ತೆ, ಆಮೇಲೆ ಹಾಲು ಕರೆಯುವಾಗ ಫುಲ್ಲು ರೆಡ್ ಆಗಿಬಿಡುತ್ತೆ. ಜರ್ಸಿಲೆಲ್ಲ ಫ್ಲಾಟ್ ಯಾವ ಥರ ಬರುತ್ತೋ ಈ ಇಂಗ್ಲೀಷ್ ಬಿಡಲ್ಲೂ ಅದೇ ಥರ ಫ್ಲಾಟ್ ಬರುತ್ತೆ. ನೋಡಿ ಒಳ್ಳೆ ಲೆಂತು ಲಾಟ್ ಇದೆ. ಪಂಜಾಬ್ಗೆ ಹೋದ್ರೂ ಈ ಥರ ಪಡ್ಡೆ ಸಿಗೋಲ್ಲ ನಿಮಗೆ. ಇದು ಕರೆಕ್ಟಾಗಿ 12ನೇ ತಿಂಗಳು ನಡೀತಾ ಇದೆ. ಈಗ ಗೌರ್ಮೆಂಟ್ ಡೈರಿನಲ್ಲಿ 31 ರೂಪಾಯಿ ಕೊಡ್ತಾ ಇದ್ದಾರೆ. ಆಮೇಲೆ ಪ್ರೋತ್ಸಾಹ ಧನ ಅಂದ್ಬಿಟ್ಟು 5 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ ಫ್ಲ್ಯಾಟ್ ಬಂದಂಗೆ ಕೊಡ್ತಾ ಇದ್ದಾರೆ. ಈಗ 3, 5, 3, 6 ಫ್ಲ್ಯಾಟ್ ಬಂದರೆ 31 ರೂಪಾಯಿ 40 ಪೈಸೆ ಬೀಳ್ತಾ ಇದೆ. ಟೋಟಲ್ ಈಗ ನಮಗೆ 36 ರೂಪಾಯಿ ಸಿಗ್ತಾ ಇದೆ ಗೌರ್ಮೆಂಟ್ ಡೈರಿಯಲ್ಲಿ. ಪ್ರೈವೇಟ್ ಡೈರಿಗಳಲ್ಲೆಲ್ಲ 38 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತೇರಂಬಿದಿಯಲ್ಲಿ 2 ಡೈರಿ ಇದೆ, ಒಂದು ಪ್ರೈವೇಟ್ ಡೈರಿ, ಒಂದು ಗೌರ್ಮೆಂಟ್ ಡೈರಿ. ನಾವು ಗೌರ್ಮೆಂಟ್ ಡೈರಿಗೂ ಹಾಲು ಹಾಕ್ತಾಯಿದ್ದೀವಿ, ಪ್ರೈವೇಟ್ ಡೈರಿಗೂ ಹಾಲು ಹಾಕ್ತಾಯಿದ್ದೀವಿ.